ದಸರಾ ಸುವರ್ಣ ಮಹೋತ್ಸವದ 50ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯರಾದಂಥ ಸಡಸ್ಥಳ ಬ್ರಹ್ಮಿ ಶ್ರೀ ವಿರೂಪಾಕ್ಷಿ ಪಂಡಿತಾರಾಧ್ಯ ಶಿವಾಚಾರ್ಯರ ಮಹಾಸ್ವಾಮಿಗಳ ಕಲ್ಮಠ ಸ್ವಾಮಿಗಳ ಪಾದಾರಗಳಿಗೆ ವಂದಿಸಿ ಮತ್ತು ಇನ್ನೊಬ್ಬ ಸಡಸ್ಥಳ ಬ್ರಹ್ಮಿ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಬೃಹನ್ಮಠ ನೀಲಗಲ್ಲು ಸ್ವಾಮಿಗಳ ಪಾದಾರಗಳಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಪುರಾಣ ಪ್ರವಚನವನ್ನು ನಡೆಸಿಕೊಡಿರುವಂಥ ಅನ್ನದಾನ ಮಹಾಸ್ವಾಮಿಗಳು ಮತ್ತು ಸಂಗೀತ ಬಳಗದ ಎಲ್ಲ ಹಿರಿಯರು ಮತ್ತು ವಿಶೇಷವಾಗಿ ಸನ್ಮಾನಿತರಾದಂಥ ಅಮ್ಮನವರಿಗೂ ಮತ್ತು ನಮ್ಮ ಈಗ ತಾನೇ ನಿಮ್ಮೆಲ್ಲರನ್ನ ವಿಶೇಷವಾಗಿ ಹಾಸ್ಯ ರೂಪದಲ್ಲಿ ಮತ್ತು ವಿವಿಧ ಎಲ್ಲ ರೂಪದಲ್ಲಿ ಹಾಡಿನ ಮುಖಾಂತರ ಮತ್ತು ಎಲ್ಲವನ್ನು ನಡೆಸಿಕೊಟ್ಟಿರುವಂಥ ಕೊಟ್ರೇಶ್ ಅವರು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ನಾನು ಅವ್ರನ್ನ ನೋಡ್ತಾ ಇದ್ದೀವಿ, ಯಾಕಂದ್ರೆ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಮುಂಭಾಗದಲ್ಲಿರುವಂಥ ಕಲ್ಮಠದ ಎಲ್ಲ ಸದ್ಭಕ್ತ ಮಂಡಳ ತಾಯಿಯಂದರೆ, ಸೋದರಿಯರೇ, ಅಣ್ಣ ತಮ್ಮಂದರೆ, ಮಹತ್ಯಮ ಸ್ನೇಹಿತರೆ, ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ಏನು ಹಿರಿಯ ಸ್ವಾಮೀಜಿಗಳು ಇರುವಂಥ ಸಂದರ್ಭದಲ್ಲಿಂದ ಹಿಡಿದು ಇವತ್ತು ಇಲ್ಲಿವರೆಗೂ ಪರಂಪರೆಯನ್ನು ನಡೆಸಿಕೊಟ್ಟು ಸುಮಾರು 9 ದಿನಗಳ ನವರಾತ್ರೋತ್ಸವವನ್ನು ಆಚರಣೆ ಮಾಡಿ ಮತ್ತು ಅಂಬಾರಿಯನ್ನು ಇವತ್ತು ಇಡೀ ಮಾನ್ವಿ ಗ್ರಾಮದಲ್ಲಿ ಏನು ನಾವು ದಸರಾವನ್ನು ಅಂಬಾರಿ ನೋಡಬೇಕಾದ್ರೆ ಮೈಸೂರು ಹೋಗ್ಬೇಕಾಗ್ತದೆ. ಆದರೆ ಮಾನ್ವಿಯಲ್ಲಿ ಆ ಪರಂಪರೆಯನ್ನು ದಸರಾ ಉತ್ಸವವನ್ನು ಇವತ್ತು 50 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಟ್ಟಿದ್ದಾರೆ. ಅಂದರೆ ಇವತ್ತು ಮಹಾಸ್ವಾಮಿಗಳ ಅವರ ಪುಣ್ಯ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಡೆದಿದೆ ಅಂತ ಕೂಡ ತಪ್ಪಾಗಲಾರದು. ಯಾಕಂದರೆ ಯಾವುದೇ ಕಾರ್ಯಕ್ರಮವನ್ನು 1 ವರ್ಷ ಮಾಡ್ಬೋದು, 2 ವರ್ಷ ಮಾಡ್ಬೋದು, ಆದರೆ 50 ವರ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರಂದರೆ ಅದು ದೈವ ಭಕ್ತಿ ಮತ್ತು ಶ್ರದ್ಧೆ ಭಕ್ತಿಯಿಂದ ಇವತ್ತು ಶರಣರ ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಈಗಿನ ಶ್ರೀಗಳು ಕೂಡ ಅದನ್ನು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಂಧುಗಳೇ, ಇವತ್ತು ಶರಣರು ಭಾರತ ದೇಶದ ಸಂಸ್ಕೃತಿ ಇತಿಹಾಸದಲ್ಲಿ ಶರಣರ ನಡೆದಾಡುವ ನಾಡು, ಶರಣರ ಏನು ಇವತ್ತು ಎಲ್ಲ ರಂಗದಲ್ಲಿ ಕೂಡ ಶರಣರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಡೆದಾಡಿ ಇವತ್ತು ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಶರಣರಿಂದ ಇವತ್ತು ನಡೆದಿದೆ. ಬಂಧುಗಳೇ, ಇವತ್ತು ನಾವು ಯಾರೂ ಕೂಡ ದೇವರನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಯಾರು ಕೂಡ ದೇವರ ಹತ್ರ ನಾವು ಮಾತಾಡೋಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ದೇವರನ್ನು ನಾವು ಎಲ್ಲಿ ಕಾಣಬೇಕಾಗ್ತದಂದರೆ ಗುರುಗಳ ಮುಖಾಂತರ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಏನು ಹೇಳಿದ್ದಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಅಂದರೆ 3 ಏನು ತ್ರಿಮೂರ್ತಿಗಳಕ್ಕಿಂತ ಬ್ರಹ್ಮನೇ ಗುರುವಿನ ರೂಪದಲ್ಲಿ ಕಾಣುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಗುರುಗಳ ಮುಖಾಂತರ ನಾವು ದೇವರನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹರ ಮುನಿದರೆ ಗುರು ಕಾಯುವನಯ್ಯ, ಗುರು ಮುನಿದರೆ ಅರ ಕಾಯನಯ್ಯ, ಅರ ಕಾಯನಯ್ಯ ಅಂತ ಹೇಳ್ತಾರೆ. ಆದರೆ ದೇವರೇನಾದರೂ ಮುನಿಸಿದರೆ ಗುರುವು ನಾನು ಇದೀನಿ ಬಾರಯ್ಯ ಅಂತೇಳಿ ಸಮಜಾಯಿಸಿ ಮುನ್ನ ದಾರಿಯನ್ನು ತೋರಿಸುವಂಥದ್ದು ಗುರುಗಳು ಮಾಡ್ತಾಯಿದ್ದಾರೆ. ಆದರೆ ಗುರುವೇ ಏನಾದರೂ ಮುನಿದರೆ ನಮಗೆ ದಾರಿಯನ್ನು ತೋರಿಸುವಂಥವರು ಯಾರು ಕೂಡ ಇರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ಹಾಗಾಗಿ ಗುರುಗಳ ಮಾರ್ಗದರ್ಶನ, ಗುರುಗಳ ಒಡನಾಟದಲ್ಲಿದ್ದಾಗ ಕೂಡ ಉತ್ತಮವಾದಂಥ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು ಕೂಡ ಪರಂಪರೆ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಗಿರ್ಬೋದು, ಹಲವಾರು ಸಂಸ್ಕೃತಿಯಲ್ಲಿ ಕೂಡ ನಡೆಕೊಂಡು ಬಂದಿರುವಂಥ ಈ ಪರಂಪರೆಯನ್ನು ಉಳಿಸುವಂಥದ್ದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಹೀಗಾಗಿ ಕೊಟ್ರೇಶಪ್ಪರು ಅದ್ಭುತವಾಗಿ
ಕೆಲವೊಂದು ವಿಷಯಗಳ ಹಾಸ್ಯದ ಜೊತೆಯಲ್ಲಿ ಭಾಳಷ್ಟು ಅದ್ಭುತವಾದಂಥ ದುಶ್ಚಟಗಳಿಂದ ಯಾಗಿರಬೇಕು ಮತ್ತು ನಮ್ಮ ಇವತ್ತಿನ ದಿನಗಳಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಮೊಬೈಲ್ಗಳಿಗೆ ಅಡಾಪ್ಟ್ ಆಗಿರುವಂಥ ನಮ್ಮ ಯುವ ಪೀಳಿಗೆಯನ್ನು ಯಾವ ರೀತಿಯಾಗಿ ತಂದೆ ತಾಯಿಗಳವರನ್ನು ರಕ್ಷಣೆ ಮಾಡುವಂಥ ಅವಶ್ಯಕತೆ ಇದೆ ಅಂತೇಳಿ ಹೇಳಿಕೊಟ್ಟಿರೋದು ಅದು ಸತ್ಯ ಕೂಡ ಇದೆ. ಇವತ್ತಿನ ದಿನಮಾನಗಳಲ್ಲಿ ಯಾರಿಗೂ ಕೂಡ 1 ತಾಸು 1.5 ತಾಸು ಕೂಡೋದಕ್ಕೆ ಸಮಯವನ್ನು ಆಗೋದಿಲ್ಲ. ಆದರೆ ಎಲ್ಲಾದರೆ 1 ತಾಸು 2 ತಾಸು ನಿರಂತರವಾಗಿ ಎಲ್ಲ ಸಂಪೂರ್ಣವನ್ನು ಇವತ್ತು ಮನಸ್ಸಿಚ್ಛೆ ಏನಾದರೂ ಕೂಡಬೇಕಾದ್ರೆ ಅವರು ಶರಣರ ಸನ್ನಿಧಾನದಲ್ಲಿ ಮತ್ತು ಪ್ರವಚನಗಳ ನಡೆಯುವಂಥದ್ದಲ್ಲಿ ಮಾತ್ರ ನಾವೆಲ್ಲವನ್ನು ನೆಮ್ಮದಿಯಾಗಿ ಕೂಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಬಂಧುಗಳೇ, ಇವತ್ತು ಶರಣರು ಏನು ಇವತ್ತು ನಡೆಸಿಕೊಡಿರುವಂಥ ಪ್ರವಚನದಲ್ಲಿ ಅದ್ಭುತವಾದಂಥ ದೇವಿಯ ಏನು ಪ್ರವಚನವನ್ನು ನಡೀತಾ ಇದೆ ಮತ್ತು ನವರಾತ್ರಿ ಅಂದರೆ ಬಹಳ ವಿಶೇಷವಾದಂಥ ಜಗನ್ಮಾತೆ ಈ ಸೃಷ್ಟಿಕರ್ತೆ. ಇವತ್ತು ಈ ಜಗತ್ತಿಗೆ ನಾವೇನಾದರೆ ಬರಬೇಕಾದ್ರೆ ಜಗನ್ಮಾತೆಯಿಂದ ಮಾತ್ರ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ದುಷ್ಟ ಶಕ್ತಿಗಳನ್ನು ನಮ್ಮಲ್ಲಿರುವಂಥ ದುಷ್ಟ ಗುಣಗಳನ್ನು ತೊಲಗಿಸಿ ಒಳ್ಳೆಯ ಗುಣಗಳನ್ನು ಬರೋದಕ್ಕೋಸ್ಕರ ಪ್ರತಿ ವರ್ಷ ಕೂಡ ನವರಾತ್ರಿ ಎಂದು ಅದ್ಭುತವಾದಂಥ ಇವತ್ತು ದಿವಸಗಳಿದೆ. ನಾವೆಲ್ಲರೂ ಕೂಡ ಒಳ್ಳೆಯ ಮಾರ್ಗದಲ್ಲಿ ಶರಣರ ಮಾರ್ಗದಲ್ಲಿ ನಡೆಯೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಭಾಳಷ್ಟು ನನ್ನ ತಾಯಿಯಂದರು ಸೋದರಿಯರು ಮತ್ತು ನನ್ನೆಲ್ಲ ಅಣ್ಣ ತಮ್ಮಂದಿರು ತಾವೆಲ್ಲರೂ